ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಕ್ಕಳಿಗೋಸ್ಕರ ವೆಜಿಟೇಬಲ್ ಕಟ್ಲೆಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲು ಏನೇನೊಂದು ಮನೆಯಲ್ಲಿ ತರಕಾರಿ ಅವೈಲಬಲ್ ಇರುತ್ತೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೋಸನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೋಟು ಮತ್ತು ಕ್ಯಾರೆಟು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನು ನಾನು ಚೆನ್ನಾಗಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡ ನಂತರ ಇದನ್ನು ಈ ಥರ ಮ್ಯಾಶ್ ಮಾಡ್ಕೊಬೇಕು. ನೀವು ಈ ಥರ ಮ್ಯಾಶ್ ಮಾಡಿಲ್ಲ ಅಂತಂದರೆ ಬೇಕಿದ್ದರೆ ನೀವು ಕಟ್ ಮಾಡಿ ತರಕಾರಿನ ಹಾಕೊಳ್ಳೋ ಬದಲು ಸಣ್ಣದಾಗಿ ತುರಿದ್ಬಿಟ್ಟು ಬೇಕಿದ್ದರೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ಬೇಕಿದ್ದರೆ ಮಾಡ್ಬೋದು. ಮ್ಯಾಶ್ ಎಲ್ಲ ಮಾಡಿದ್ಮೇಲೆ ಅದು ಈ ಥರ ಕಾಣಿಸುತ್ತೆ. ಇದಕ್ಕೆ ನಾನು ಈ 3 ತರಕಾರಿ ಹಾಕಿದ್ದೀನಿ. ಆಲೂಗೆಡ್ಡೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಈಗಾಗಲೇ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಕ್ವಾಂಟಿಟಿ ನಿಮ್ಮ ಇಷ್ಟ, ಎಕ್ಸ್ಟ್ರಾ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಿದ್ದರೂ ಹಾಕ್ಕೊಬೋದು. ಇವಾಗ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ತರಕಾರಿ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ 1 ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಚಿಟಿಕೆಯಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಜೀರಿಗೆ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಕೂಡ ಒಂದು ಸ್ವಲ್ಪ ಅಷ್ಟೇ ನಾನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಉಪ್ಪು. 1 ವರ್ಷದ ಒಳಗಿನ ಮಕ್ಕಳಿಗಾದರೆ ಉಪ್ಪು ಬೇಡ, ಇದು 1 ವರ್ಷದ ಮೇಲಾದ ಮಕ್ಕಳಿಗಾದರೆ ಉಪ್ಪು ಹಾಕ್ಕೊಂಡು ಈ ಥರ ಇಷ್ಟನ್ನು ನಾನು ನೀಟಾಗಿ ಇವಾಗ ಕಲಿಸ್ಕೊಂಡ್ಬಿಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ನಾನು ಇದಕ್ಕೆ ನೀರು ಹಾಕ್ತಾಯಿಲ್ಲ. ಆಲ್ರೆಡಿ ತರಕಾರಿನಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ನಾನು ಹಾಗೆ ಕಲಿಸ್ಕೊತಾ ಇದ್ದೀನಿ. ಈಗ ಕಲಿಸ್ಕೊಂಡು ಆದ ನಂತರ ಈ ಥರ ಕಾಣಿಸುತ್ತೆ. ನೀವು ಬೇಕಿದ್ದರೆ ಬೇರೆ ಬೇರೆ ತರಕಾರಿಗಳ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನಾನು ಮನೇಲಿ ಏನು ತರಕಾರಿ ಇತ್ತು ಅದಷ್ಟನ್ನೇ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ಒಲೆ ಮೇಲೆ ಒಂದು ಕಲ್ಲನ್ನ ಇಟ್ಕೊಂಡು ಅದಕ್ಕೆ ಬಿಸಿ ಆದ ನಂತರ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಚ್ಕೊಂಡ್ಬಿಡ್ತೀನಿ. ಈಗ ಇನ್ನೊಂದು ಸ್ವಲ್ಪ ಕಲ್ಲು ಚೆನ್ನಾಗಿ ಕಾಯಬೇಕು. ಕಾದಾದ ನಂತರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಈ ಥರ ಚಿಕ್ಕದಾಗಿ ರೌಂಡಾಗಿ ನಾನು ಈ ಥರ ಒಂದೊಂದೇ ಕಲ್ಲು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ. ಕೆಳಗಡೆ ಆಲ್ರೆಡಿ ನಾವು ತುಪ್ಪ ಹಚ್ಚಿದ್ದೀವಿ ಕಲ್ಲಿಗೆ, ಹಾಗಾಗಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ನಾವು ತುಪ್ಪನ ಹಾಕಬೇಕು. ಇದು ತುಪ್ಪದಲ್ಲಿ ಫ್ರೈ ಆದ್ರೇ ಚೆನ್ನಾಗಿರೋದು, ಹಾಗೆ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ. ಅದು ಒಂಥರ ಬಾಯಿಗೆ ಒಂಥರ ಹಿಂಸೆ ಅನಿಸುತ್ತೆ ತಿನ್ನಬೇಕಾದ್ರೆ. ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕಿ ನೀಟಾಗಿ ಅದಕ್ಕೆಲ್ಲ ಫ್ರೈ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಇದು ಒಂದು ಸೈಡ್ ಬೆಂದಿದೆ, ಹಾಗಾಗಿ ಇದನ್ನು ನಾನು ಇನ್ನೊಂದು ಸೈಡ್ ಇವಾಗ ಚೆನ್ನಾಗಿ ಬೇಯಿಸ್ಕೊತೀನಿ. ಈ ಥರ ನಾವು ಎಲ್ಲ ಕಟ್ಲೆಟ್ನು ಈ ಥರ ಬೇಯಿಸ್ಕೊಂಡಾದ ನಂತರ ಇದಕ್ಕೆ ನಾವು ಮೊಸರು ಜೊತೆ ಹಾಕ್ಕೊಂಡು ಮಕ್ಕಳಿಗೆ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ. ಹಂಗೆ ತಿಂದರೆ ತಿನ್ನಿಸಿ, ಇಲ್ಲ ಅಂದರೆ ತಿನ್ನೋಕ್ಕಾಗ್ತಿಲ್ಲ ಅಂತ ಅಂದರೆ ಮೊಸರು ಜೊತೆ ಹಾಕಿ ಕೊಡ್ತೀವಿ. ಥ್ಯಾಂಕ್ ಯು.